ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ತಮ್ಮ ಗೃಹ ಕಚೇರಿಯಲ್ಲಿ ನೂತನವಾಗಿ ಆಯ್ಕೆಯಾದ ಗೋಣಿಕೊಪ್ಪ ಪಂಚಾಯತ್ ಅಧ್ಯಕ್ಷರಾದ ಪ್ರಮೋದ್ ಗಣಪತಿ ಹಾಗೂ ಉಪಾಧ್ಯಕ್ಷೆ ಮಂಜುಳಾ ಮತ್ತು ಪೊನ್ನಂಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಂಡೀರ ಹರೀಶ್ ಮತ್ತು ಉಪಾಧ್ಯಕ್ಷ ಆಲೀರ ರಶೀದ್ ಅವರಿಗೆ ಅಭಿನಂದಿಸಿ ಜನಪರ ಕೆಲಸ ಮಾಡಿ ಅಭಿವೃದ್ಧಿಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಶ್ರಮಿಸುವಂತೆ ಕರೆ ನೀಡಿದರು. ಈ ಸಂದರ್ಭ ಕಾಂಗ್ರೆಸ್ ಬೆಂಬಲಿತ 2 ಪಂಚಾಯಿತಿಗಳ ಸದಸ್ಯರು ಪಾಲ್ಗೊಂಡಿದ್ದರು. ಹೆಚ್ಚಿನ ಅನುದಾನ ಕೊಡಿಸಲು ಶಾಸಕರು ಗಮನಹರಿಸಬೇಕೆಂದು ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮಂಜುಳಾ ಮನವಿ ಮಾಡಿದರು. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಯಾಕಂದರೆ ಕಳೆದ ಬಾರಿ ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಅಂತ ಹೇಳುವಂಥ ನಿರೀಕ್ಷೆ ಅದು ಅಥವಾ ಕಾರಣಗಳಿಂದ ಸೋಲನ್ನು ಈ ಸತಿ ಗೆಲ್ಲಲೇಬೇಕು ಅಂತ ಹೇಳುವಂಥ ನಿಮ್ಮೆಲ್ಲರ ಒಂದು ಅಚಲವಾದಂಥ ನಿರ್ಣಯ ಮತ್ತು ಒಗ್ಗಟ್ಟೆ ಇವತ್ತಿನ ಗೆಲುವಿಗೆ ಕಾರಣ. ಇದರಿಂದ ಎಲ್ಲ ಪಂಚಾಯತ್ ಸದಸ್ಯರ ಒಗ್ಗಟ್ಟು ಪ್ರದರ್ಶನ ಏನಾಗಿದೆ ನಮ್ಮ ಪಕ್ಷಕ್ಕೆ ಬಲ ತುಂಬಿದೆ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಒಂದು ಮಾತನ್ನು ನಾವೆಲ್ಲರೂ ಕೂಡ ಆಡ್ಕೊಂಡ್ಬಿಡ್ತೀವಿ, ನಾವು ಜೊತೆಗಿರ್ತೇವೆ, ನಮ್ಮನ್ನು ಯಾರು ಕೂಡ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ, ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಶ್ರೀಮಾನ್ ಎಸ್ ಪೊನ್ನಣ್ಣ ಸರ್ ಅವರೇ, ವೇದಿಕೆಯಲ್ಲಿ ಇರತಕ್ಕಂತಹ ನಮ್ಮ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಈದರ ನವೀನ್ರವರೇ, ಕಾಂಗ್ರೆಸ್ ನಾಯಕರು ನಮ್ಮ ಮಾರ್ಗದರ್ಶಕರಾದಂತಹ ಅಂಡೀರ ಬೋಪಣ್ಣರವರೇ, ಪಂಚಾಯತ್ ಏನು 29-30 ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಯಿತು. 29ಕ್ಕೆ ಗೋಣಿಕೊಪ್ಪದಲ್ಲಿ ಮೊದಲ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲಿ ನಮ್ಮ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ 2 ಸ್ಥಾನವನ್ನು ನಾವು ಗೆದ್ದಿದ್ದೇವೆ. ಹಾಗೆ ಪೊನ್ನಂಪೇಟೆಯಲ್ಲಿ 30ಕ್ಕೆ ನಡೆದಂತಹ ಏನು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಈ ಚುನಾವಣೆಯಲ್ಲೂ ನಾವು ನಮ್ಮ 2 ಇರುವಂತಹ ಒಂದು ಕ್ಷೇತ್ರ 2 ಕ್ಷೇತ್ರವನ್ನು ಕೂಡ ನಾವು ಗೆದ್ದು ತೋರಿಸಬೇಕು ಅಂತೇಳಿ ಹಗಲಿರುಳು ನಿಜವಾಗ್ಲೂ ಒಂದು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೀನಿ ಸರ್. ಬೆಳಿಗಿನ ಜಾವದಲ್ಲಿ 7 ಗಂಟೆಗೆ 6 ಗಂಟೆಗೆಲ್ಲ ಫೋನ್ ಮಾಡ್ತಾ ಇದ್ರು ನಮ್ಮ ಬ್ಲಾಕ್ ಅಧ್ಯಕ್ಷರಂತ ನವೀನ್ ಸರ್ ಅವರು. ಏನ್ ಮಾಡ್ತಾ ಇದ್ದೀರಾ, ಏನ್ ನೀವು ಇದು ಮಾಡ್ತಾ ಇದ್ದೀರಾ, ಏನ್ ಆಗ್ತಾ ಇದೆ, ಇಲ್ಲ ಈಗ ಹೋಗಿ ಈಗ ಮಾಡಿ ಅಂತೇಳಿ ನನಗೆ ಅಷ್ಟೊಂದು ಉತ್ಸಾಹವನ್ನು ನವೀನ್ ಸರ್ ಅವರು. ಅದೇ ರೀತಿ ಅವರು ಕೂಡ ಬೆಳಿಗ್ಗೆ ಒಂದು 4 ಗಂಟೆಗೆ ಕೂಡ ಕಾಲ್ ಮಾಡಿದ್ರು, ಫೋನ್ ಮಾಡಿ ಇಂಥ ಕೆಲಸ ನೀವು ಹೋಗಿ. ಬಹುಶಃ ಅಧಿಕಾರಾವಧಿಯಲ್ಲಿ ನಾವು ಎಷ್ಟು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಬಹುದು, ಅದಕ್ಕಿಂತ ಮೀರಿ ಕೆಲಸ ಮಾಡಲು ನಾನು ಬಯಸ್ತೇನೆ. ನಮ್ಮ ಶಾಸಕರ ಪೂರ್ಣವಾದಂಥ ಸಹಕಾರ ನೀಡ್ತಾರೆ ಅಂತೇಳಿ ಭರವಸೆಯಿಂದ ನಾನು ಹುಮ್ಮಸ್ಸಿನಿಂದ ಕೆಲಸ ಮಾಡಲಿಕ್ಕೆ ನಾನು ಇದ್ದೀನಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನನಗೆ ನನ್ನ ಪಂಚಾಯಿತಿಯ ಸದಸ್ಯರುಗಳು ನನ್ನನ್ನು ಬಯಸಿ ಈಗ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ. ಅವರು ಕೂಡ ನಾನು ಧನ್ಯವಾದ ತಿಳಿಸ್ತಾ ಏನು ನನ್ನ ಅಭಿನಂದನೆ ಕರೆಯನ್ನು ಈ ಕರೆಸಿ ನನಗೆ ವೇದಿಕೆಯಲ್ಲಿ ನನಗೆ ಗೌರವ ಕೊಟ್ಟಿದ್ದಾರೆ. ಅವರಿಗೆ ಮತ್ತೆ ನಾನು